It is good to thank the Lord and worship the Lord. ಆಮೆನ್. ದೇವರನ್ನ ಸ್ತುತಿಸುವಂತದ್ದು, ಆಮೆನ್, ಕೃತಜ್ಞತೆ ಸಲ್ಲಿಸುವಂತದ್ದು ಅದು ಭಾಗ್ಯವಾಗಿದೆ. Let us go to the word of God this morning. ಆಮೆನ್. ಈ ಸಮಯ ಆಮೆನ್ ದೇವರ ವಾಕ್ಯಕ್ಕೆ ಆಮೆನ್ ನಾವು ಹೋಗೋಣ. Psalms 105. ಆಮೆನ್. ಕೀರ್ತನೆ 105. Psalms 105. ಆಮೆನ್. ಕೀರ್ತನೆ 105. This psalm we are going to meditate and ponder today and to glean what the Lord is giving us. ಆಮೆನ್. ಈ ವಾಕ್ಯವು ನಮಗೆ ಒಂದು ಧ್ಯಾನವಾಗಿ ಇವತ್ತು ದೇವರು ನಮಗೆ ಕೊಡುವವನಾಗಿದ್ದಾನೆ. See, the word of God enriches us, it will bless us, it will elevate us, it will bring its purpose in our lives. ಆಮೆನ್. ಈ ದೇವರ ವಾಕ್ಯವು ನಮ್ಮನ್ನ ಆಶೀರ್ವದಿಸುವಂತಾಗಿದೆ, ನಮ್ಮನ್ನ ಆತನ ಆಮೆನ್ ಆ ವಾಗ್ದಾನಗಳನ್ನು ನಮ್ಮ ಜೀವನದಲ್ಲಿ ನೆರವೇರಿಸುವಂತದಾಗಿದೆ. I have divided this psalm into 5. ಆಮೆನ್. ಈ ಕೀರ್ತನೆಯನ್ನ 5 ರೀತಿಯಾಗಿ ನಾವು ವಿಂಗಡಿಸಿದ್ದೇವೆ. Psalms 105 verse 1 to 6 is the first portion. ಆಮೆನ್. ಕೀರ್ತನೆ 1 ರಿಂದ 6ನೇ ವಾಕ್ಯ ತನಕ ಒಂದನೇ ವಿಭಾಗ. And verse 7 to verse 15 is the second portion. ಆಮೆನ್. ಕೀರ್ತನೆ 7 ರಿಂದ 15ನೇ ತನಕ ಎರಡನೇ ಒಂದು ವಿಂಗಡವಾಗಿದೆ. ಕೀರ್ತನೆ 105ರಲ್ಲಿ 7ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೂ ಎರಡನೇ ವಿಭಾಗ. The third portion is verse 16 to 23. 16ನೇ ವಾಕ್ಯದಿಂದ 23ನೇ ವಾಕ್ಯದ ತನಕ. And the fourth portion is verse 24 to 38. ಆಮೇಲೆ 4ನೇ ವಿಭಾಗವು ಅದು 24ನೇ ವಾಕ್ಯದಿಂದ 38ನೇ ವಾಕ್ಯ ತನಕ. And the last portion is chapter verse 39 to verse 45. ಕೊನೆಯದಾಗಿ 39ನೇ ವಾಕ್ಯದಿಂದ ಆಮೇಲೆ 45ನೇ ವಾಕ್ಯ ತನಕ. Amen. Everybody say amen. Amen. Today the Lord will speak to us. ಆಮೇಲೆ ಇವತ್ತು ದೇವರು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. Every time you come to the presence of God, God will never leave us empty hand and empty heart. ಆಮೇಲೆ ದೇವರ ಕಡೆಗೆ ಬರುವಂತ ಯಾರನ್ನು ಕೂಡ ದೇವರು ಬರಿಗೈಯಿಂದ ಕಳಿಸುವವನಾಗಿರೋದಿಲ್ಲ. This morning also you can expect the same God we serve, he will minister to us this morning. ಈ ಬೆಳಗಿನ ಜಾವದಲ್ಲೂ ಕೂಡ ಅದೇ ದೇವರು ಆಮೇಲೆ ನಮ್ಮೊಟ್ಟಿಗೆ ನಮ್ಮನ್ನ ಸೇವಿಸುವ ದೇವರಾಗಿರುತ್ತಾನೆ. You know in what level you are, God knows it. ಆಮೇಲೆ ನೀವು ಯಾವ ಒಂದು ಹಂತದಲ್ಲಿ ಲೆವೆಲ್ ಅಲ್ಲಿ ಆಗಿದ್ದೀರೋ ಅದನ್ನು ದೇವರು ತಿಳಿದವನಾಗಿದ್ದಾನೆ. God can discern the thoughts of your hearts. ಆಮೇಲೆ ನಿಮ್ಮ ಚಿಂತೆಗಳನ್ನ ದೇವರು ಆತನು ನೋಡುವವನಾಗಿದ್ದಾನೆ, ತಿಳಿದುಕೊಳ್ಳುವವನಾಗಿದ್ದಾನೆ. God can see in what condition and in what situation you are going through. ಆಮೇಲೆ ಯಾವ ರೀತಿಯಾದಂತ ಪರಿಸ್ಥಿತಿ ಸಂದರ್ಭದಲ್ಲಿ ನೀನು ಹಾದು ಹೋಗ್ತಾ ಇದೆಯಾ ಎಂಬುದಾಗಿ ಕರ್ತನು ನೋಡುವವನಾಗಿದ್ದಾನೆ. So the word of God ministers to you, it will encourage you, it will equip you, it will purify you, and it will make you a right person where God can release his blessings and his favors upon you. ಆಮೇಲೆ ಈ ದೇವರು ನಿಮ್ಮನ್ನ ಬಲಪಡಿಸುತ್ತಾ ಆಮೇಲೆ ನಿಮಗೆ ಬೇಕಾಗಿರುವಂತ ಕಾರ್ಯಗಳನ್ನು ಒದಗಿಸುತ್ತಾ ನಿಮ್ಮನ್ನ ಶುದ್ಧೀಕರಣ ಮಾಡುತ್ತಾ ಆತನು ನಿಮ್ಮನ್ನ ಆ ವಾಗ್ದಾನಕ್ಕೆ ತಲುಪಿಸುವ ದೇವರಾಗಿರುತ್ತಾನೆ. So today is a very special day as far our church is concerned. ಆಮೇಲೆ ಇವತ್ತು ಆಮೇಲೆ ನಮ್ಮ ಸಭೆಗೆ ಒಂದು ವಿಶೇಷವಾಗಿರುವಂತ ದಿನವಾಗಿದೆ. You know, we stepped into the 16th anniversary of our church. ಆಮೇಲೆ ನಾವು 16ನೇ ಒಂದು ಆನಿವರ್ಸರಿ, ಈ ಸಭೆಯ ಆನಿವರ್ಸರಿ ಆಗಿದೆ. The Lord has protected us. ಆಮೇಲೆ ದೇವರು ಇದುವರೆಗೂ ನಮ್ಮನ್ನು ಕಾದಿದನು. We started up with the 5 members, one family, and the Lord has enlarged us. He has taken us to different nations. He has taken us to different states and villages where we were so fruitful unto the Lord. ಆಮೇಲೆ ದೇವರು ಆಮೇಲೆ ಒಂದು ಕುಟುಂಬವಾಗಿ 5 ಜನರು ಶುರು ಮಾಡಿದಂತ ರಾಯಲ್ ಪ್ರೀಸ್ಟ್ಹುಡ್ ಸಭೆಯನ್ನ ಆಮೇಲೆ ದೇವರು ಬೆಳೆಸುತ್ತಾ ಇದುವರೆಗೂ ನಡೆಸಿ ಆಮೇಲೆ ನಮ್ಮ we are a blessing to the nations, we are a blessing to the body of Christ. And we give the Lord a big hand of praise because he has made it. He has made it. ಆಮೇಲೆ ದೇಶಕ್ಕೆ ಒಂದು ಆಶೀರ್ವಾದಕರವಾಗಿ ಕರ್ತನು ನಮ್ಮನ್ನ ಮಾಡಿದ್ದಾನೆ, ನಿಲ್ಲಿಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. Amen. Amen. Okay, let's see the scripture today. ಇವತ್ತು ದೇವರ ವಾಕ್ಯವನ್ನು ನಾವು ನೋಡೋಣ. I thank God because for the Psalm 105 and Psalm 106 as the Holy Spirit arranged it in such a way, so that we may learn very deep things of God.
ದೇವರ ವಾಕ್ಯವನ್ನ ಪವಿತ್ರಾತ್ಮನು ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನ ಸೇರಿಸಿ ಕೂಡಿಸಿಟ್ಟಿದ್ದಾನೆ, ಕಾರಣ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಕಲಿಯಬಹುದು ಎಂಬುದಾಗಿ. You know, when you read the heading of Psalms 105, you won't see the author mentioned there. 105ನೇ ಕೀರ್ತನೆಯನ್ನ ಅದರ ಮೇಲ್ಪಟ್ಟಿಯನ್ನ ನೀವು ಓದುವಾಗ ಅದರ ಆಥರ್ ಅಥವಾ ಬರೆದವರು ಯಾರು ಎಂಬುದಾಗಿ ಏನು ಹೇಳಲಿಲ್ಲ. But in First Chronicles chapter 16, ಆದರೆ ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ, there we see King David wrote a song and he gave to Asaph to minister or to sing it. ಅಲ್ಲಿ ದಾವೀದನು ಒಂದು ಕೀರ್ತನೆಯನ್ನ ಬರೆದು ಆಸಾಫನಿಗೆ ಕೊಟ್ಟನೆಂಬುದಾಗಿ ನಾವು ನೋಡ್ತೇವೆ. And the same psalm or same words is repeated there. ಇದೇ ಕಾಣಲ್ಪಡುವಂತ ಈ ಒಂದು ವಾಕ್ಯಗಳನ್ನ ನಾವು ಅಲ್ಲೂ ಕೂಡ ನೋಡೋದಕ್ಕಾಗಿ ಸಾಧ್ಯತೆ ಉಂಟು. That speaks to me, this psalm is written by King David. ಅದು ಹೇಳುವಂತದ್ದು ಇದನ್ನ ಬರೆದವರು ರಾಜನಾದಂತ ದಾವೀದನಾಗಿದ್ದಾನೆ. See, even though he is a king, he is always eager to minister. ಅದರ ಅರ್ಥ ಆತನೊಬ್ಬ ರಾಜನಾಗಿದ್ದರೂ ಕೂಡ ದೇವರನ್ನ ಸೇವೆ ಮಾಡುವುದಕ್ಕಾಗಿ ಆತನು ಸಿದ್ಧನಾಗಿ ಕಾಣಲ್ಪಡುತ್ತಿದ್ದಾನೆ. See, those people who sing, those people who are talented in singing, writing poems, they are the people who has the capacity to imagine and ponder and remember. ಈ ರೀತಿ ಹಾಡುಗಳನ್ನ ಬರೆಯುವಂತವರು, ದೇವರು ಮಾಡಿದಂತವುಗಳನ್ನ ನೆನೆಸಿಕೊಳ್ಳುವಂತವರು, ಅವರು ಧ್ಯಾನಿಸುವಂತವರಾಗಿದ್ದಾರೆ, ದೇವರ ಕುರಿತಾಗಿ ಆಲೋಚಿಸುವವರಾಗಿರ್ತಾರೆ. So that speaks to me, even though he is a king, he is not meditating on what his power and how he is ruling, but he is meditating on what the Lord has done, how the Lord has brought him to the place where he is today. ಆತನು ರಾಜನಾಗಿದ್ರು ಕೂಡ ಆತನ ಆ ರಾಜ್ಯದ ಕುರಿತು, ಆತನಿಗಿರುವಂತ ಸಂಪತ್ತಿನ ಕುರಿತಾಗಿ ಆತನು ಧ್ಯಾನಿಸ್ತಾ ಇಲ್ಲ, ಆತನು ದೇವರ ಕುರಿತಾಗಿ ಧ್ಯಾನಿಸ್ತಾ ಇದ್ದಾನೆ. ಯಾವ ಪ್ರಕಾರವಾಗಿದ್ದನು, ಯಾವ ಪ್ರಕಾರವಾಗಿ ಆತನು ಮಾರ್ಪಡಿಸಿದ್ದಾನೆ ಎಂಬುದಾಗಿರುವಂತಹ ಕಾರ್ಯಗಳನ್ನ ಧ್ಯಾನಿಸುತ್ತಾ ದೇವರನ್ನ ಸ್ತುತಿಸುವವನಾಗಿದ್ದಾನೆ. So church, what are you meditating today? ಇವತ್ತು ಬೆಳಗಿನ ಜಾವದಲ್ಲಿ ನೀವು ಯಾವ ಕಾರ್ಯಗಳನ್ನ ಚಿಂತಿಸುವವರಾಗಿದ್ದೀರಿ? What is in your mind? ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇರುವಂತ ವಿಷಯವೇನು? David is excited because he remembers what the Lord has done. ಇಲ್ಲಿ ದಾವೀದನು ಬಹಳ ಸಂತೋಷವುಳ್ಳವನಾಗಿದ್ದಾನೆ, ಕಾರಣ ಆತನ ಜೀವನದಲ್ಲಿ ದೇವರು ಮಾಡಿದವುಗಳನ್ನ ನೆನಪು ಮಾಡಿಕೊಳ್ಳುವವನಾಗಿದ್ದಾನೆ. Psalms 105, he's speaking very, very deep things that we should have in our life. ಈ ಕೀರ್ತನೆ 105 ಅದು ಬಹಳ ಆಳವಾಗಿರುವಂತ ವಿಷಯಗಳನ್ನ ಹೇಳುವಂತದಾಗಿದೆ. ಅದು ನಮ್ಮ ಜೀವನದಲ್ಲಿ ನಾವು ಕೂಡ ಆ ಪ್ರಕಾರವಾಗಿರಬೇಕು. Now, Psalms 105 and 106, you compare that, you see the same thing what the Lord has done from Genesis to to the time of Joshua, how the Lord promised and how the Lord brought his people out and how he led them, how he brought them to the promised land. 105ನೇ ಕೀರ್ತನೆ 106ನೇ ಕೀರ್ತನೆ ಓದಬೇಕಾದ್ರೆ ಅದು ನಮಗೆ ತಿಳಿಯಪಡಿಸುವಂಥದ್ದು ಯಾವ ಪ್ರಕಾರವಾಗಿ ಆದಿಕಾಂಡದಿಂದ ಯೋಶುವ ಪುಸ್ತಕ ತನಕ ದೇವರು ತನ್ನ ಜನರನ್ನ ನಡೆಸಿದನೋ ಎಂಬುದಾಗಿರುವಂಥ ಕಾರ್ಯಗಳನ್ನ ಮತ್ತೊಮ್ಮೆ ಜ್ಞಾಪಕಪಡಿಸುವಂಥದ್ದಾಗಿದೆ. But when you read Psalms 105, it is all about God blessing, God reviving, God protecting, God serving, God lifting people, and at last ends with praise the Lord. 105ನೇ ಕೀರ್ತನೆಯಲ್ಲಿ ದೇವರನ್ನ ಸ್ತುತಿಸುವಂಥದ್ದು, ದೇವರು ನಡೆಸುವಂತ ಕಾರ್ಯಗಳು ಈ ಪ್ರಕಾರವಾಗಿ ಎಲ್ಲ ಹೇಳಿ ಕೊನೆಯದಾಗಿ ದೇವರಿಗೆ ಸ್ತುತಿ ಎಂಬುದಾಗಿ ಹೇಳುವಂತ ಕೀರ್ತನೆ. But when you read Psalms 106, it's all talking about suffering. It's all talking about, people have been, going through lot of pain. People have been judged by God. Lot of things like, you see negative things. You see people are in pain. ಆದರೆ 106ನೇ ಕೀರ್ತನೆ ಓದಬೇಕಾದ್ರೆ ಅಲ್ಲಿ ನಾವು ನೋಡುವಂಥದ್ದು ಜನರು ಕಷ್ಟದಲ್ಲಾಗಿದ್ದಾರೆ, ಅವರು ಅನೇಕ ತೊಂದರೆಗಳಲ್ಲಿ ಒಳಪಟ್ಟಿದ್ದಾರೆ ಎಂಬುದಾಗಿರುವಂಥ ಅನೇಕ ಕಷ್ಟಗಳ ಕುರಿತಾಗಿರುವಂಥ ಕಾರ್ಯಗಳನ್ನ ನೋಡುವುದಕ್ಕಾಗಿ ಸಾಧ್ಯತೆ ಉಂಟು. But both Psalms speak about the same thing. ಆದರೆ ಈ people God delivered and brought them. So, but the significance is the way they look at is different. ಇದು ಎರಡು ಕೀರ್ತನೆಗಳು ದೇವರು ಮಾಡಿದಂಥ ಕಾರ್ಯಗಳನ್ನ ಹೇಳುವಂಥದ್ದಾಗಿದೆ. ಆದರೆ ಅದನ್ನ ನೋಡುವಾಗ ಅದನ್ನ ಯಾವ ಪ್ರಕಾರವಾಗಿ ನೋಡ್ತಿದ್ದೇವೆ ಎಂಬುದಾಗಿರುವಂಥ ಕಾರ್ಯ ವ್ಯತ್ಯಾಸವಾಗಿ ಕಾಣಲ್ಪಡುತ್ತದೆ. Okay, today we are going to learn that. ಅದನ್ನ ಈ ಬೆಳಗಿನ ಜಾವದಲ್ಲಿ ನಾವು ಕಲಿಯುವಂತವರಾಗಿದ್ದೇವೆ. Psalms 105, you need to go to house or you can read it 2-3 times. You will find out the key words
which always repeat in this psalm, blessed psalm, is the word he and his. You read ಆಮೇನ್ that? 105ನೇ He and his. ಕೀರ್ತನೆ ನೀವು ಓದುವಾಗ ಅದರಲ್ಲಿ ಬಹಳ ಕೀ ವರ್ಡ್ಸ್ ಆಗಿರುವಂತ ಒಂದು ವಾಕ್ಯ ಅದು ಹೇಳುವಂತದ್ದು ಆತನು ಮತ್ತೆ ಆತನ ಕಾರ್ಯಗಳು. See, verse 7, he is the Lord, and verse 8, he always, and then verse 9, this is a covenant he made, and verse 10, he confirmed, and you see in verse 12, he said, so it's, and verse 14, he did. So you always see he and his. ಆಮೇನ್ ಈ ವಾಕ್ಯಗಳನ್ನು ನೀವು ಓದುವಾಗ ನಾವು ನೋಡ್ತೇವೆ 105ನೇ ಕೀರ್ತನೆ 7ನೇ ವಾಕ್ಯ, ಯೆಹೋವನೆಂಬಾತನೇ ನಮ್ಮ ದೇವರು, ಆತನ ನ್ಯಾಯ ವಿಧಿಗಳು ಎಂಬುದಾಗಿ, ಆತನು ತನ್ನ ವಾಗ್ದಾನವನ್ನು ಎಂಬುದಾಗಿ ನಾವು ಓದ್ತೇವೆ. ಆ ಪ್ರಕಾರವಾಗಿ ಆತನ ಕಾರ್ಯಗಳು, ಆತನ ಕುರಿತಾಗಿರುವಂತಹ ವಿಷಯಗಳನ್ನು ನಾವು ನೋಡ್ತಿದ್ದೇವೆ. So what I'm trying to say is, when you see him, when you see what he done, everything what you're going through, he will take control and bring all the painful situation to a fruitful situation. ಅದರ ಅರ್ಥ, ನೀವು ಆತನನ್ನು, ಆತನ ಕಾರ್ಯಗಳನ್ನು ನೀವು ಚಿಂತಿಸುವುದಕ್ಕಾಗಿ ತೊಡಗುವಾಗ, ಅದರ ಮೇಲೆ ನೀವು ಧ್ಯಾನ ಇಡುವಾಗ, ನಿಮ್ಮ ಯಾವ ಪರಿಸ್ಥಿತಿಗಳಿದೆಯೋ ಅದರ ಮೇಲೆ ಆತನು ಆಳ್ವಿಕೆಯನ್ನ ಮಾಡಿ ಅದರ ಮೇಲೆ ಒಂದು ಪರಿಹಾರ ಕೊಡಲು ಆ ದೇವರು ಶಕ್ತನಾಗಿರುವಂತ ದೇವರಾಗಿದ್ದಾನೆ. Today as we are celebrating God for the 60th anniversary of our church, we celebrate him. ಆಮೇನ್ 16ನೇ ಆನಿವರ್ಸರಿ ಎಂಬುದಾಗಿ ನಾವು ಆಘೋಷಣೆ ಮಾಡುವಾಗ ನಾವು ನಿಜವಾಗ್ಲೂ ಉತ್ಸಾಹ ಪಡುವಂತದ್ದು ಆತನಲ್ಲಾಗಿರಬೇಕು. So verse in Psalms 106, when you see there, you see lot of tragedies happening because the psalm is focusing on the people Israel. 106ನೇ ಕೀರ್ತನೆ ಓದಬೇಕಾದ್ರೆ ಅಲ್ಲಿ ಜನರ ಬಹಳ ಕಷ್ಟಗಳನ್ನ ನೋಡುವುದಕ್ಕಾಗಿ ಆಗುತ್ತದೆ. ಕಾರಣ ಅಲ್ಲಿ ಅವರು ಗಮನಿಸುವಂತದ್ದು ಜನರನ್ನ ಗಮನಿಸಿ ಬರೆದಂತದ್ದಾಗಿದೆ. Okay, in Psalms 105, it's all the focus is on God, but 106 it's focusing on people. 105ನೇ ಕೀರ್ತನೆ ದೇವರನ್ನ ನೋಡುವಂತ ಒಂದು ಕೀರ್ತನೆ ಆಗಿದೆ. 106ನೇ ಕೀರ್ತನೆ ಅದು ಜನಾಂಗಗಳನ್ನ ನೋಡಿದಂತ ಒಂದು ಕೀರ್ತನೆ. So those who looked unto him, they are radiant and their faces will never be put to shame. ಅದರಿಂದ ಆತನನ್ನೇ ನೋಡುವಂತವರು ಅವರು ಪ್ರಕಾಶ ಹೊಂದಿದರು, ಅವರ ಮುಖವೋ ನಾಚಿಕೆ ಪಡಲಿಲ್ಲ. This morning let us look to the Lord. ಆದ್ದರಿಂದ ಈ ಬೆಳಗಿನ ಜಾವದಲ್ಲಿ ಆತನನ್ನೇ ನಾವು ನೋಡೋಣ. Don't look into your situation. ನಿಮ್ಮ ಪರಿಸ್ಥಿತಿಗಳನ್ನ, ಅಕ್ಕಪಕ್ಕದವರನ್ನ ನಾವು ನೋಡೋದು ಬೇಕಾಗಿಲ್ಲ. Ultimately, with comparing Psalms 105, 106, the word that, or the theme that outstands is, even though people did wrong, God remains to be faithful. ಈ ಎರಡು ಕೀರ್ತನೆಗಳನ್ನ ಓದಿದರೂ ಕೂಡ ಅಲ್ಲಿ ಕೊನೆಗೆ ಗೊತ್ತಾಗುವಂತದ್ದು, ಜನರು ತಪ್ಪಿ ಹೋದ್ರು ಕೂಡ ದೇವರು ನಂಬಿಗಸ್ತನಾಗಿಯೇ ನಿಂತುಕೊಂಡನು. Come on, say the Lord is faithful. ದೇವರು ನಂಬಿಗಸ್ತನು. The word of God says the Lord who called you is faithful and he will do it. ದೇವರ ವಾಕ್ಯ ಹೇಳುತ್ತದೆ, ದೇವರು ನಂಬಿಗಸ್ತನಾಗಿದ್ದಾನೆ, ಆತನೇ ಅದನ್ನ ಪೂರ್ತಿಗರಿಸುವವನಾಗಿರುತ್ತಾನೆ. I don't know in what situation you are in, but those who are hearing me online and those people who are here, the Lord is faithful. ನನ್ನನ್ನು ಕೇಳುವಂತವರೆಲ್ಲರಿಗೂ ನಾನು ಹೇಳುವುದಕ್ಕಾಗಿ ಇಷ್ಟಪಡುವಂತ ಒಂದು ಕಾರ್ಯ, ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. And Bible says that people when they are in trouble, they cried unto the Lord and the Lord healed them, the Lord delivered them, the Lord protected them, the Lord lifted them, because the Lord is a Lord who is faithful to his covenant. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಜನರು ಬೇಡಿಕೊಳ್ಳಲು ದೇವರು ಲಾವಕಿಗಳನ್ನ ಕೊಟ್ಟನು, ದಿವ್ಯಾಹಾರದಿಂದ ಅವರನ್ನ ದೇವರು ನಡೆಸಿದನು ಎಂಬುದಾಗಿ ನಾವು ನೋಡ್ತೇವೆ. ಆ ಪ್ರಕಾರವಾಗಿ ದೇವರು ನಂಬಿಗಸ್ತನಾಗಿಯೇ ಉಳುಕೊಂಡನು. Come on, let's look to Psalms 105 verse 1 to 6. ಕೀರ್ತನೆ 105 ಅದರ 1ರಿಂದ 6ನೇ ವಾಕ್ಯ. We are not going in detail, but we are going to glean out something very important that the Holy Spirit wants to know today. ಇವತ್ತು ನಾವು ವ್ಯಕ್ತವಾಗಿರುವಂತ ಕೆಲವು ಕಾರ್ಯಗಳನ್ನ ಮಾತ್ರ ನೋಡೋಣ. ಪವಿತ್ರಾತ್ಮನು ನಮ್ಮೊಟ್ಟಿಗೆ ಮಾತನಾಡುವಂತ ಕಾರ್ಯಗಳು. Okay, the first portion verse 1 to 6 speaks to me. It says, come on now church or assembly, sing to the Lord, speak about his wonderful acts and seek him. So 3 yes I see. Sing, speak and seek. ಇಲ್ಲಿ
105ನೇ ಕೀರ್ತನೆ 1ರಿಂದ ನಾವು ಓದುವಾಗ ಅಲ್ಲಿ ನಾವು ನೋಡುವಂತ 3 ಕಾರ್ಯಗಳು. ದೇವರಿಗೆ ಹಾಡುಗಳನ್ನ ಹಾಡಿರಿ, ಆಮೇನ್ ದೇವರನ್ನ, ಆಮೇನ್ ದೇವರ ಕುರಿತಾಗಿ ಮಾತನಾಡಿರಿ, ಮತ್ತೆ ಆಮೇನ್ ದೇವರನ್ನ ಧ್ಯಾನಿಸಿರಿ. So today the Holy Spirit is speaking to the church. Come on, sing to the Lord, not to the people. Sing to the Lord and then speak about him and seek his face. ಆಮೇನ್ ನಾವು ಹೇಳುವಂಥದ್ದು, ಆದ್ರಿಂದ ಈ ಬೆಳಗಿನ ಜಾವದಲ್ಲಿ ಆಮೇನ್ ದೇವರಿಗಾಗಿ ಹಾಡಿರಿ, ಮನುಷ್ಯರಿಗಾಗಿ ಹಾಡದೆ ದೇವರಿಗಾಗಿ ಹಾಡಿರಿ, ಆಮೇನ್ ದೇವರನ್ನೇ ಹುಡುಕುವವರಾಗಿರಿ, ಆಮೇನ್ ದೇವರ ಕುರಿತಾಗಿ ಮಾತನಾಡುವವರಾಗಿರಿ. This morning as we are deciding and taking decision, rededicating our life, let's sing, speak and seek, and really God will make us useful to declare his glory to many people. ಆದ್ರಿಂದ ಒಂದು ಸಮರ್ಪಣೆಯಾಗಿ ಈ ಕಾರ್ಯಗಳನ್ನು ನಾವು ಸ್ವೀಕರಿಸೋಣ. ದೇವರ ಕುರಿತಾಗಿ ಮಾತನಾಡುವಂತೆ, ಆಮೇಲೆ ದೇವರನ್ನೇ ಹುಡುಕುವಂತೆ, ದೇವರಿಗಾಗಿ ಹಾಡುವಂತೆ ನನ್ನನ್ನು ಮತ್ತೊಮ್ಮೆ ನಾನು ಸಮರ್ಪಿಸ್ತೇನೆ ಎಂಬುದಾಗಿ ಹೇಳುವುದಾದರೆ ದೇವರು ನಿಮ್ಮನ್ನ ಅನೇಕರಿಗೆ ಪ್ರಯೋಜನವುಳ್ಳವರಾಗಿ ಆತನು ಎಬ್ಬಿಸುವನಾಗಿರುತ್ತಾನೆ. You know, Psalms 103, 104 and all, the psalmist is talking to himself. Come on soul, praise God. He's talking to himself. He's talking to his soul. But when it comes to Psalms 105, he's not talking to himself, he is talking to the people. ಆಮೇನ್ ಕೀರ್ತನೆ 103, 104 ಓದುವಾಗ ಅಲ್ಲಿ ಕೀರ್ತನೆಗಾರನು ತನ್ನ ಮನದೊಟ್ಟಿಗೆ ಮಾತನಾಡಿಕೊಳ್ಳುವನಾಗಿದ್ದ, ನನ್ನ ಮನವೇ ಎಂಬುದಾಗಿ ಮಾತನಾಡಿಕೊಳ್ಳುವನಾಗಿದ್ದಾನೆ. ಆದರೆ 105ನೇ ಕೀರ್ತನೆ ಆತನು ದೇವರನ್ನ ನೋಡಿ ಆಮೇಲೆ ಹೇಳುವಂತ ಕೀರ್ತನೆ ಆಗಿದೆ. See how the Holy Spirit brings. First encourage yourself. First you teach yourself. First you encourage yourself. First receive the word for yourself, and then you are able to encourage others. Then you are able to give word to many people. That's what the procedure is. Be encouraged first and encourage people. ಆಮೇಲೆ ಆ ಪ್ರಕಾರವಾಗಿ ಪವಿತ್ರಾತ್ಮನು ಹೇಳುವಂತ ಕಾರ್ಯಗಳು, ಆಮೇಲೆ ಮೊದಲು ನೀವು ನಿಮ್ಮನ್ನೇ ಬಲಪಡಿಸಿಕೊಳ್ಳಿರಿ, ಮೊದಲು ನೀವು ನಿಮ್ಮನ್ನೇ ದೇವರಲ್ಲಿ ಹರ್ಷಪಡಿಸಿಕೊಳ್ಳಿರಿ, ಅದಾದ ನಂತರ ನೀವು ಮತ್ತೊಬ್ಬರಿಗೆ ಆಮೇಲೆ ಸಂತೋಷವಾಗಿ, ಮತ್ತೊಬ್ಬರನ್ನ ಆಶೀರ್ವಾದವಾಗಿ ಆಮೇಲೆ ನೀವು ಅವರೊಟ್ಟಿಗೆ ಮಾತನಾಡಬಹುದು ಎಂಬುದಾಗಿ ದೇವರ ವಾಕ್ಯ. Hallelujah. Hallelujah. Okay. Verse 7 to 15. ಆಮೇಲೆ 7ನೇ ವಾಕ್ಯದಿಂದ 15ನೇ ವಾಕ್ಯ ತನಕ. So I give the heading for this portion as a God who is covenant keeping God. ಆಮೇನ್ ಈ ಒಂದು ವಿಭಾಗಕ್ಕೆ ನಾನು ಕೊಡುವಂತ ಒಂದು ಹೆಸರಾಗಿರ್ತದೆ, ಆಮೇನ್ ಒಡಂಬಡಿಕೆಯನ್ನ ಆಮೇನ್ ಸ್ಥಾಪನೆ ಮಾಡುವಂತ ದೇವರು, ಕಾಪಾಡಿಕೊಳ್ಳುವ ದೇವರು. He is not only a God who promise things to you, he is also a God who protects you. ಆಮೇನ್ ಆತನು ನಮಗೆ ವಾಗ್ದಾನ ಕೊಡುವ ದೇವರು ಮಾತ್ರವಲ್ಲದೆ ಅವನ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳುವ ದೇವರು ಕೂಡ ಆಗಿದ್ದಾನೆ. See, verse 13 and 14 says, they wandered from nation to nation, from one kingdom to another, yet he did not let them oppress them. He warned kings on their behalf, do not touch my chosen people, do not hurt my prophets. ಆಮೇಲೆ ಅಲ್ಲಿ 13, 14ನೇ ವಾಕ್ಯ ಓದುವಾಗ, ಅವರು ದೇಶದಿಂದ ದೇಶಕ್ಕೂ ರಾಜ್ಯದಿಂದ ರಾಜ್ಯಕ್ಕೂ ಹೋಗುತ್ತಿರುವಲ್ಲಿ ಅವರಿಗೆ ಯಾರಿಂದಲೂ ಅನ್ಯಾಯವಾಗಗೂಡಿಸಲಿಲ್ಲ. ಆತನು ಅವರ ವಿಷಯದಲ್ಲಿ ಅರಸನ್ನು ಗದರಿಸಿ ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನು ಮಾಡಬಾರದು ಎಂದು ಹೇಳಿದನು. So he is not only a God who promises you, he is also a God who protects you. ಆಮೇಲೆ ಈ ದೇವರು ನಮಗೆ ವಾಗ್ದಾನ ಕೊಡುವ ದೇವರು ಮಾತ್ರವಲ್ಲ, ಆತನು ನಂಬಿಗಸ್ತನಾಗಿ ನಮ್ಮನ್ನು ಕಾಪಾಡುವ ದೇವರಾಗಿದ್ದಾನೆ. This morning church, do you remember the promise that God has given to you? ಇವತ್ತು ಬೆಳಗಿನ ಜಾವದಲ್ಲಿ ನಿಮ್ಮ ಮೇಲೆ ದೇವರು ಮಾಡಿದಂತ ವಾಗ್ದಾನಗಳನ್ನ ನೀವು ಜ್ಞಾಪಕ ಮಾಡ್ಕೊಳ್ತಾ ಇದ್ದೀರಾ? Do you know what the Lord said to you when he called you? ದೇವರು ನಿಮ್ಮನ್ನ ಕರೆದಾಗ, ಹಾರಿಸಿಕೊಂಡಾಗ ನಿಮಗೆ ದೇವರು ಹೇಳಿದಂತ ವಾಗ್ದಾನಗಳು ಏನೆಂಬುದಾಗಿ ಜ್ಞಾಪಕ ಇದೆಯಾ? What is the promises that God has released to you and over your life? ಆಮೇಲೆ ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ದೇವರು ಆಮೇಲೆ ಕೊಟ್ಟಂತ ವಾಗ್ದಾನ ಏನಾಗಿದೆ? If you hold on to the promise, if you hold on to the covenant, if you hold on to what he said, I tell you, whatever situation you are
going through, God is faithful to keep you and He will protect you. ದೇವರು ಹೇಳಿದಂತ ಕಾರ್ಯಗಳನ್ನ ನೀನು ಮರೆಯದಿರುವುದಾದ್ರೆ, ಆಮೇಲೆ ಆತನ ಒಡಂಬಡಿಕೆಯನ್ನ ವಾಗ್ದಾನಗಳನ್ನ ನೀನು ಬಿಗಿಯಾಗಿ ಹಿಡಿದುಕೊಂಡಿರುವುದಾದ್ರೆ, ಇವತ್ತು ಬೆಳಗಿನ ಜಾವದಲ್ಲಿ ದೇವರು ನಿನ್ನನ್ನ ಸಂರಕ್ಷಿಸುವ ದೇವರಾಗಿ, ನಂಬಿಗಸ್ತನಾಗಿ ನಿನ್ನ ಮೇಲಿರುವಂತ ಎಲ್ಲ ವಾಗ್ದಾನಗಳನ್ನ ಆತನೇ ಪೂರೈಸುವನಾಗಿರುತ್ತಾನೆ. Hold on to the promise. ಆದ್ರಿಂದ ವಾಗ್ದಾನಗಳನ್ನ ಬಿಗಿದಾಗಿ ಹಿಡಿದುಕೊಳ್ಳಿರಿ. You know, a few weeks back I spoke about Jehoshaphat. See, when he started to pray, he always mentioned covenant. He always mentioned, you are the God who promised to our forefathers, and he asked for protection, and the Lord protected him and his land and his people and his family, because our God is a God who is faithful. ಆಮೇಲೆ ನಾವು ನೋಡ್ತೇವೆ ಯೆಹೋಷಾಫಾತನ ಜೀವನದಲ್ಲಿ ಆತನು ಪ್ರಾರ್ಥನೆ ಮಾಡಿದಾಗ ಆತನು ಈ ಪ್ರಕಾರವಾಗಿ ಪ್ರಾರ್ಥನೆ ಮಾಡಿದನು, ತನ್ನ ಪಿತೃಗಳ ದೇವರಾಗಿದ್ದಿ, ನೀನು ನಮ್ಮ ಮೇಲೆ ಒಂದು ಒಡಂಬಡಿಕೆಯನ್ನು ಇಟ್ಟುಕೊಂಡಿದ್ದಿ ಎಂಬುದಾಗಿ ಹೇಳಿದಾಗ ಆಮೇಲೆ ಆತನು ಅವರನ್ನ ಕಾಪಾಡಿಕೊಳ್ಳುವಂತೆ ದೇವರೊಂದಿಗೆ ಬೇಡಿಕೊಂಡನು. ದೇವರು ಅವರ ಪ್ರಾರ್ಥನೆಯನ್ನ ಕೇಳಿ ಅವರನ್ನ ಕಾಪಾಡಿದನು ಎಂಬುದಾಗಿ ನೋಡ್ತೇವೆ. So open your mouth and say, our God is a promise keeping God. ಆದ್ರಿಂದ ನಾವು ಬಾಯಿ ತೆರೆದು ಹೇಳೋಣ, ನನ್ನ ದೇವರು ವಾಗ್ದಾನಗಳನ್ನ ಆಮೇನ್ ಕಾಯ್ದುಕೊಳ್ಳುವವನು, Somebody say amen. Hallelujah. Hallelujah. Let's go to the next portion. ಆಮೇನ್ The third portion. ಅದರ ಮೂರನೇ ವಿಭಾಗಕ್ಕೆ ನಾವು ಹೋಗೋಣ. Verse 16 to 23. 16ನೇ ವಾಕ್ಯದಿಂದ 23ನೇ ವಾಕ್ಯದೊಳಗೆ You see, it begins with famine. ಆಮೇಲೆ ಅಲ್ಲಿ ಶುರುವಾಗುವಂಥದ್ದು ಕ್ಷಾಮ ಬರಮಾಡಿ ಎಂಬುದಾಗಿ. So famine did not come by itself, God brought it. ಆಮೇಲೆ ದೇವರು ಕಲಿಸಿದ್ದು ಎಂಬುದಾಗಿ ನಾವು ಹೇಳ್ತಾ Is it ಇಲ್ಲ. not so? Famine, God brought it. ಆಮೇಲೆ ದೇವರು ಬರಮಾಡಿದನು ಎಂಬುದಾಗಿ. So that speaks to me that even though situations are going bad, ultimately God is sovereign. God has every control. ಆಮೇಲೆ ಎಷ್ಟೇ ಕಷ್ಟಕರವಾಗಿರುವಂತಹ ಒಂದು ಸನ್ನಿವೇಶವಾಗಿದ್ದು ಕೂಡ ದೇವರು ಅದನ್ನು ಆ ಎಲ್ಲ ಸಂದರ್ಭದಲ್ಲೂ ನಮ್ಮನ್ನ ಆಳುವವನಾಗಿದ್ದಾನೆ. You know, the God whom we are serving is a great God. He has all control. Everything that you are going through is controlled by God. So we do not lose our hope. ಆದ್ರಿಂದ ಆತನು ನಮ್ಮನ್ನ ಆಮೇಲೆ ಕಾಯುವವನಾಗಿದ್ದಾನೆ. ನಮ್ಮ ಜೀವನದಲ್ಲಿ ಏನೇ ಕಾರ್ಯಗಳು ಸಂಭವಿಸಿದ್ರು ಕೂಡ ಅದನ್ನ ಆಳಲು ಶಕ್ತನಾದ ದೇವರಾಗಿದ್ದಾನೆ. Amen. The Lord brought the famine. ಆಮೇಲೆ ದೇವರು ಕ್ಷಾಮವನ್ನ ಬರಮಾಡಿ. So this portion I give a heading called, you know, famine to favor. ಆಮೇಲೆ famine, ಬರಗಾಲಗಳಿಂದ ದೇವರ ದಯೆಗಳು. Okay? Famine to favor. ಬರಗಾಲದಿಂದ ದೇವರ ದಯೆಯು. Sometimes we so much depend upon our job, we so much depend upon rain, we so much depend upon sunlight, but ultimately God will shut everything and say, do not look to them, look unto me, because I am the provider. ಆಮೇಲೆ ಕೆಲವೊಮ್ಮೆ ನಾವು ಕೆಲಸದ ವಿಷಯದಲ್ಲಿ ಬಹಳ ಆಮೇಲೆ ನಾವು ಚಿಂತೆ ಮಾಡುವವರಾಗಿರ್ತೇವೆ, ಮಳೆಯ ವಿಷಯದಲ್ಲಿ ಆಮೇಲೆ ಮನೆಯ ವಿಷಯಗಳಲ್ಲಿ ಅನೇಕ ರೀತಿಯಲ್ಲಿ ಚಿಂತೆ ಮಾಡುವವರಾಗಿರ್ತೇವೆ. ಆದ್ರೆ ದೇವರು ಕೆಲವೊಮ್ಮೆ ಇದನ್ನೆಲ್ಲ ಮುಚ್ಚಿಬಿಟ್ಟು ದೇವರು ಹೇಳುವವನಾಗಿದ್ದಾನೆ, ಅದರ ಮಧ್ಯದಲ್ಲಿ ನಾನಾಗಿದ್ದೇನೆ, ನಿಮ್ಮನ್ನು ನಡೆಸಲು ಶಕ್ತನಾದ ದೇವರು. Somebody spoke to me, you know, Pastor, I didn't have a job for 1 year, but you know, every day I have food. ಆಮೇಲೆ ಯಾರೋ ಒಬ್ರು ಹೇಳಿದ್ರು, 1 ವರ್ಷ ನನಗೆ ಕೆಲಸ ಇರಲಿಲ್ಲ ಪಾಸ್ಟರ್, ಆದ್ರೂ ಕೂಡ ನನಗೆ ಆಹಾರವೆಲ್ಲ ಆಮೇಲೆ ದೇವರು ಕೊಟ್ಟು ನನ್ನ ನಡೆಸ್ತಾ ಇದ್ದಾರೆ. So here God says he gave famine and he fed them. ಆಮೇಲೆ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಕ್ಷಾಮವನ್ನ ಬರಮಾಡಿ ಅದರ ಮಧ್ಯದಲ್ಲೂ ಕೂಡ ಆಹಾರಗಳನ್ನ ಕೊಟ್ಟು ದೇವರು ನಡೆಸಿದರು. So you see the providence of God when you have the promise of God. ಆಮೇನ್ ನಿಮಗೆ ದೇವರ ವಾಗ್ದಾನ ಇರುವುದಾದ್ರೆ ದೇವರ ಒದಗಿಸುವಿಕೆಯನ್ನ ಕೂಡ ನೀವು ಅಲ್ಲಿ ನೋಡ್ತೀರಿ. So do not look unto the famine. ಆದ್ರೆ ಬರಗಾಲವನ್ನ ನೋಡಿ ನೀನು ಆಮೇಲೆ ದುಃಖ ಪಡಬೇಡ. Look to God. ಆ ಸಮಯದಲ್ಲೂ ದೇವರನ್ನೇ ನೋಡು. See, a psalm starts 1:1 says, I lift up my eyes unto the mountains. Not in the mountains, our God is the creator of heaven and earth. So I look to him. ಆಮೇನ್ ಆಕಾಶದ ಮೇಲೆ ಆಮೇನ್ ನನ್ನ ಕಣ್ಣುಗಳನ್ನೆತ್ತಿ ನಾನು ನೋಡ್ತೇನೆ ಎಂಬುದಾಗಿ ಕೀರ್ತನೆಗಾರನು ಹೇಳುವವನಾಗಿದ್ದಾನೆ. ಅದರ ಅರ್ಥ ಎಂಥ ಸಂದರ್ಭದಲ್ಲೂ ಆಮೇನ್ ದೇವರೇ ನನ್ನ ಆಶ್ರಯ ಎಂಬುದಾಗಿ. So your famine is good so that you may know how God feeds miraculously. ಆಮೇಲೆ ನಿಮಗೆ ಬಂದಿರುವಂತ ಕ್ಷಾಮವು ಅದು ಒಳ್ಳೆಯದಕ್ಕಾಗಿದೆ. ಕಾರಣ ಆ ಸಮಯದಲ್ಲೂ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ದೇವರು ಯಾವ ಪ್ರಕಾರವಾಗಿ ನಮ್ಮನ್ನು ನಡೆಸಲು ಶಕ್ತನಾದ ದೇವರಾಗಿದ್ದಾನೆ. God is a God of providence. ಆಮೇಲೆ ದೇವರು ಒದಗಿಸುವ ದೇವರಾಗಿದ್ದಾನೆ. Bible says he sent Joseph before
Jacob or before Israel go to Egypt, Joseph was prepared to go. ಆಮೇನ್ ದೇವರು ಯೋಸೇಫನನ್ನ ಮುಂಚೆಯೇ ತೀರ್ಮಾನಿಸಿ ಆಮೇನ್ ಕಲಿಸಿದನು ಎಂಬುದಾಗಿ ಇರುವಂತ ವಾಕ್ಯಗಳು ನಾವು ನೋಡ್ತೇವೆ. Now God is not talking about everyday detail. He is fully speaking and says, I was preparing him to become a blessing to my people. ಆಮೇಲೆ ಅದರ ಅರ್ಥ ದೇವರು ಆ ಯೋಸೇಫನನ್ನ ಆ ಪ್ರಕಾರವಾಗಿ ಸಿದ್ಧ ಮಾಡುವವನಾಗಿದ್ದ. ಎಲ್ಲ ಕಷ್ಟಗಳು ಅವನಿಗೆ ಬಂದದೆಲ್ಲವೂ ಕೂಡ ಅವನನ್ನ ಒಂದು ಆಶೀರ್ವಾದವಾಗಿ ಮಾರ್ಪಡಿಸಬೇಕೆಂಬುದಾಗಿ ದೇವರಿಗೆ ಪದ್ಧತಿ ಇತ್ತು. I mean, God was fulfilling his promise to his life. ಆಮೇಲೆ ಇಸ್ರಾಯೇಲಿಗೆ ದೇವರು ಇಟ್ಟಂತ ಆ ವಾಗ್ದಾನವನ್ನ ಪೂರ್ತಿಗರಿಸಲು ದೇವರು ಎಲ್ಲ ಕಾರ್ಯಗಳನ್ನು ನಡೆಸಿದನು. Come on, let me talk to you. Do you know the promise that God gave you? ಆಮೇಲೆ ಈ ಪ್ರಕಾರವಾಗಿ ಹೇಳುವಾಗ ನಿಮ್ಮ ಜೀವನದಲ್ಲಿ ದೇವರು ಕೊಟ್ಟಂತ ವಾಗ್ದಾನಗಳು ಏನೆಂಬುದಾಗಿ ಗೊತ್ತಿದೆಯಾ? Do you have dreams? Do you have dreams? ನಿಮಗೆ ಆಮೇನ್ ಕನಸುಗಳಿದೆಯಾ? Joseph had dreams. ಯೋಸೆಫನಿಗೆ ಕನಸುಗಳಿತ್ತು. It was the promise of God. God spoke to him through dreams. ಆಮೇನ್ ದೇವರ ವಾಗ್ದಾನಗಳು ಆತನಿಗೆ ಕನಸಾಗಿ ಬರ್ತಾ ಇದೆ. So he went through hard time. ಆ ಪ್ರಕಾರವಾಗಿ ಆ ಕನಸಿನ ನಿಮಿತ್ತ ಆತನ ಜೀವನದಲ್ಲಿ ಅನೇಕ ಕಷ್ಟಗಳು ಆತನಿಗೆ ಉಂಟಾಯಿತು. God's favors, God's providence flowed into his life. ಅದರ ಮಧ್ಯದಲ್ಲೂ ಕೂಡ ದೇವರ ಒದಗಿಸುವಿಕೆಯು ದೇವರ ದಯೆಯು ಕೂಡ ಆತನು ಅನುಭವಿಸಿ ನಡೆದನು. Verse 19. 19ನೇ ವಾಕ್ಯ. I just want you to focus on verse 19. I am reading from NLT, New Living Translation. It says, until the time came to fulfill his dreams. If you have dreams, it will fulfill. ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. Okay, the translation which I am reading, see, it says the Lord tested Joseph's character. ಆಮೆನ್. ಯೋಸೇಫನ ಸ್ವಭಾವವನ್ನ ದೇವರು ಶೋಧನೆ ಮಾಡಿದರು. Hallelujah. So every situation that he was getting in, God was not testing his outward experiences or whatever you call it, but God was going deep to his character and testing what kind of person he was. ಒಂದೊಂದು ಕಷ್ಟಗಳನ್ನ ಅವನ ಜೀವನದಲ್ಲಿ ಅನುವದಿಸುವಾಗಲೂ ದೇವರು ಎದುರು ನೋಡುವಂತ ಒಂದೊಂದು ಕಾರ್ಯ ಏನು ಗೊತ್ತಾ, ಅವನ ಸ್ವಭಾವ ಯಾವ ಪ್ರಕಾರವಾಗಿ ಆ ಕಷ್ಟಗಳಲ್ಲಿ ಕಾಣ್ತಾ ಇದೆ. If you are a praying man without a character, if you are a praying man without a character, ನೀನು ಪ್ರಾರ್ಥನೆ ಮಾಡುವಂತ ಮನುಷ್ಯನಾಗಿದ್ರೆ ಆ ಎಂತ ಒಂದು ವೇಳೆಯಲ್ಲೂ ಅಲ್ಲ, ನಿನಗೆ ಸ್ವಭಾವ ಒಳ್ಳೆ ಗುಣ ಇಲ್ಲದೆ ಬರೀ ಪ್ರಾರ್ಥನೆ ಮಾಡುವವನು ಮಾತ್ರ ಆದರೆ, okay, you may be blessed but you won't be a blessing. Amen. Okay, you need to know that. See, you may be a good giver but not a good man of character. ಆಮೇಲೆ ನೀನು ಒಂದು ವೇಳೆ ಆಮೇನ್ ಒಳ್ಳೆಯ ರೀತಿಯಲ್ಲಿ ಕೊಡುವವನಾಗಿರ್ಬೋದು, ಆದರೆ ಒಳ್ಳೆಯ ಸ್ವಭಾವ ನಿನಗೆ ಇರಲು ಸಾಧ್ಯವಿರೋದಿಲ್ಲ. See, your giving and praying may be visible before the people, but your character is only visible to God even in darkness. ಆಮೇನ್. ಪ್ರಾರ್ಥನೆ ಮಾಡುವಂಥದ್ದು ಕೊಡುವಂಥದ್ದು ಅದು ಜನರ ಮುಂದೆ ಕಾಣಿಸಿಕೊಳ್ಳಬಹುದು, ಆದರೆ ಆಮೇಲೆ ನಿನ್ನ ಸ್ವಭಾವ ಅದು ದೇವರಿಗೆ ಮಾತ್ರ ಗೊತ್ತಾಗುವಂಥದ್ದಾಗಿದೆ. Man, it is the personal walk with you. How do you look to God? How personally you are intimated with God, that is revealed through your character. ಆಮೇನ್. ಎಷ್ಟು ಆಮೇನ್ ಹೃದಯಪೂರ್ವಕವಾಗಿ ಕರ್ತನೊಟ್ಟಿಗೆ ನೀನು ಆಗಿದೆಯೋ, ನಿನ್ನ ಮಾತುಕತೆಗಳು ದೇವರೊಟ್ಟಿಗೆ ಯಾವ ಪ್ರಕಾರವಾಗಿದೆಯೋ ಅದೆಲ್ಲವೂ ದೇವರಿಗೆ ಮಾತ್ರ ಗೊತ್ತು. So Joseph was not only a blessing to his own people, he was blessing to other nations too. ಆ ಕಾರಣದಿಂದ ಯೋಸೆಫನು ಆತನ ಸ್ವಂತ ಜನರಿಗೆ ಮಾತ್ರ ಒಂದು ಆಶೀರ್ವಾದವಾಗದೆ ಆತನು ದೇಶಕ್ಕೆ ಕೂಡ ಆಶೀರ್ವಾದವಾಗಿ ಮಾರ್ಪಟ್ಟನು. Come on, somebody say amen. ಆಮೆನ್. Say, I am going to be a blessing. ಆಮೆನ್. ಬಾಯಿ ತೆರೆದು ಹೇಳಿರಿ, ನಾನು ಒಂದು ಆಶೀರ್ವಾದವಾಗಿ ಮಾರ್ಪಡುತ್ತೇನೆ. Okay, next let's go to the next portion, verse 24 to 38. 24ನೇ ವಾಕ್ಯದಿಂದ 38ನೇ ವಾಕ್ಯದವರೆಗೂ ಇರುವಂತ ಒಂದು ವಿಭಾಗ. So I give the heading for this portion as miracles, signs and wonders. ಆಮೇಲೆ ಇದಕ್ಕೆ ನಾನೊಂದು ಮೇಲ್ಪಟ್ಟಿ ಕೊಡುವಂತ ಕಾರ್ಯ ಅದ್ಭುತ ಸೂಚನೆ ಕಾರ್ಯಗಳು ಎಂಬುದಾಗಿ. If you allow God to make your character, if you allow God to shape your character according to his way, miracles and signs will follow you. ಆಮೇಲೆ ನಿಮ್ಮ
ಆಮೇಲೆ ದೇವರನ್ನ ನಿಮ್ಮ ಆ ಒಂದು ಶೋಧನೆಯ ಸಮಯದಲ್ಲಿ ನಿಮ್ಮ ಸ್ವಭಾವ ದೇವರಿಗೆ ಮೆಚ್ಚುಗೆ ಆಯಿತು ಎಂಬುದಾಗಿ ಕಾಣಲ್ಪಟ್ರೆ ನಿಶ್ಚಯವಾಗ್ಲೂ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ನಿಮ್ಮ ಜೀವನದಲ್ಲಿ ದೇವರು Can ಮಾಡುವವನಾಗಿದ್ದಾನೆ. we give the Lord a big hand of praise this morning? ಆಮೇಲೆ ಕರಗಳನ್ನು ತಟ್ಟಿ ದೇವರಿಗೆ ಮಹಿಮೆಯನ್ನ ಕೊಡೋಣ. See, a man of a good character may pass through famine but enjoy favors. ಆಮೇನ್ ಕಷ್ಟದ ಮಧ್ಯದಲ್ಲಿ ಆಮೇನ್ ಈ ನೀತಿವಂತನು ಹಾದಿ ಹೋದ್ರೂ ಕೂಡ ಅವನು ನಿಶ್ಚಯವಾಗ್ಲೂ ಆ ಬರಗಾಲದಲ್ಲೂ ದೇವರ ದಯೆ ಒದಗಿಸುವಿಕೆಯನ್ನ ಕಾಣುವವನಾಗಿರ್ತಾನೆ. The whole world experience famine, but a people who walk with God, they won't experience famine. They experience favors in famine. ಆಮೇನ್ ಲೋಕವೆಲ್ಲವೂ ಕ್ಷಾಮವನ್ನ ಅನುಭವಿಸಿ ಮಾತನಾಡುವಾಗ ಆಮೇನ್ ದೇವರ ಮಗನು ನೀತಿವಂತನು ಆತನು ದೇವರ ಒದಗಿಸುವಿಕೆಯಲ್ಲಿ ಆಮೇನ್ ಸಂತೋಷವಾಗಿರುವವನಾಗಿರ್ತಾನೆ, ಅದರಲ್ಲಿ ಆನಂದ ಪಡುವವನಾಗಿರ್ತಾನೆ. Bible says God sent a leader, Moses, to his people to deliver them. ಆಮೇಲೆ ದೇವರು ವಾಕ್ಯ ಹೇಳ್ತಾರೆ, ದೇವರು ಒಂದು ನಾಯಕನನ್ನ ಮೋಶೆಯನ್ನ ಕಳಿಸಿ ತನ್ನ ಜನರನ್ನ ಬಿಡಿಸಲು ಆತನು ಆಮೇಲೆ ಒಂದು ಪದ್ಧತಿ ಮಾಡಿದನು. Come on, check your notes. I spoke about a God of promise, then God protection is there, and then God's providence is there. Now God is not only provide and prepare for you, he will preserve you. ಆಮೇಲೆ ನಾನು ಹೇಳಿದ ಹಾಗೆ ದೇವರು ನಿಮಗೆ ಒಡಂಬಡಿಕೆಯನ್ನು ವಾಗ್ದಾನವನ್ನ ಕೊಟ್ಟನು, ಆ ವಾಗ್ದಾನವನ್ನ ಕಾಪಾಡುವವನಾಗಿದ್ದಾನೆ. ಮಾತ್ರವಲ್ಲದೆ ಈಗ ನಿಮ್ಮನ್ನ ರಕ್ಷಿಸಲು ಕೂಡ ಆತನು ಕೆಲವು ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ. When God sent signs and wonders, when he sent judgment upon Egypt, he protected the people, Israel people. ಆಮೇಲೆ ಐಗುಪ್ತ ದೇಶದ ಮೇಲೆ ಒಂದು ಜಡ್ಜ್ಮೆಂಟ್ ನ್ಯಾಯವಿಧಿಯನ್ನು ದೇವರು ಕೊಡುವಂತ ಸಮಯದಲ್ಲೂ ಕೂಡ ತನ್ನ ಜನರನ್ನ ಇಸ್ರಾಯೇಲ್ ಜನರನ್ನ ಕಾದುಕೊಂಡು ಅದನ್ನ ಮಾಡಿದನು. See, lot of plagues were sent on Egypt, but God always protected his people even in the midst of that. ಆಮೇಲೆ ಐಗುಪ್ತ ದೇಶದಲ್ಲಿ ಅನೇಕ ಹಾನಿಗಳು ಸಂಭವಿಸಿತು, ಆದ್ರೂ ಕೂಡ ಇಸ್ರಾಯೇಲ್ ಜನರನ್ನ ದೇವರು ಕಾಪಾಡಿದನು, ಯಾರನ್ನು ಕೂಡ ದೇವರು ಬಿಟ್ಟು ಕೊಡಲಿಲ್ಲ. He preserved them. ಅವರನ್ನ ಆತನು ಕಾಪಾಡಿಕೊಳ್ತಾ ಇದ್ದನು. He not only preserved them, you know what is happening? God was proving through the signs and wonders that he is alone God. ಆಮೇಲೆ ಮಾತ್ರವಲ್ಲದೆ ಆತನು ಕಾಪಾಡುವವನು ಮಾತ್ರವಲ್ಲ, ಆತನು ಒಂದು ಕಾರ್ಯ ವ್ಯಕ್ತಪಡಿಸಿದನು, ಆತನೇ ದೇವರಾಗಿದ್ದಾನೆ, ಆತನೇ ಬಿಡಿಸಲು ಶಕ್ತನಾಗಿದ್ದಾನೆ. So in Israel people in Egypt, when they saw the signs and wonders, when God is giving darkness and the Egyptian gods were powerless, and they came to know, Israel came to know that God proved them that God alone is the Lord God who created heaven and earth, and he is the one who called them. ಆಮೇನ್ ಆ ಪ್ರಕಾರವಾಗಿ ದೇವರು ತನ್ನ ಅದ್ಭುತಗಳನ್ನ ಸೂಚಕ ಕಾರ್ಯಗಳನ್ನ ಮಾಡುವಾಗ ಆಮೇನ್ ಅಲ್ಲಿರುವಂತ ಐಗುಪ್ತ ಅರಸನು ಕೂಡ ಭಯಪಟ್ಟು ಆಮೇನ್ ಈ ದೇವರೇ ನಿಜವಾದ ದೇವರೆಂಬುದಾಗಿ ಹೇಳುವ ಪ್ರಕಾರ ದೇವರು ಅವರ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಪ್ರೂವ್ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. Let's go to the last portion as we are getting to the time. ಆಮೇನ್ ಸಮಯವಿಲ್ಲದೆ ಇರುವಂತ ಕಾರಣ ಆಮೇನ್ ಅದರ ಕೊನೆಯ ವಿಭಾಗಕ್ಕೆ ನಾವು ಹೋಗೋಣ. Verse 39 to 45. 39ನೇ ವಾಕ್ಯದಿಂದ 45ನೇ ವಾಕ್ಯ. So we began with promise, now we are going to have possession. ಆಮೇನ್ ಒಂದು ವಾಗ್ದಾನವನ್ನ ನಾವು ಹೊಂದಿಕೊಂಡಿದ್ವಿ, ಈಗ ಆ ವಾಗ್ದಾನವನ್ನ ನಾವು ಸ್ವೀಕರಿಸುವುದಕ್ಕಾಗಿ ಅನುಭವಿಸುವುದಕ್ಕಾಗಿ ಹೋಗ್ತಿದ್ದೇವೆ. So God is not only a God who gives promise, but he is a God who trains you to possess the promise. ಆಮೇನ್ ಆತನು ವಾಗ್ದಾನವನ್ನ ಕೊಡುವ ದೇವರು ಮಾತ್ರವಲ್ಲ, ಆತನು ಅದರ ಮಧ್ಯದಲ್ಲಿ ನಮಗೆ ಆಮೇನ್ ಕೆಲವು ಕಾರ್ಯಗಳನ್ನ ಕಲಿಸುತ್ತಾ ಅದನ್ನ ಹೊಂದಿಕೊಳ್ಳಲು ಕೂಡ ಸಹಾಯ ಮಾಡುವ ದೇವರಾಗಿದ್ದಾನೆ. I like two words which touched me, so I just want to read before you. ಅದರಲ್ಲಿ ಎರಡು ವಾಕ್ಯಗಳು ನನಗೆ ಇಷ್ಟವಾದದನ್ನು ನಾನು ಓದುವುದಕ್ಕಾಗಿ ಬಯಸುತ್ತೇನೆ. Verse 38. 38ನೇ ವಾಕ್ಯ. Okay. Verse 38. Egypt was glad when Israel went out. Okay. Egypt was glad. ಐಗುಪ್ತ್ಯರು ಅವರ ವಿಷಯದಲ್ಲಿ ಹೆದರಿಕೆ ಉಳ್ಳವರಾದದರಿಂದ ಅವರು ಹೊರಟು ಹೋದದಕ್ಕೆ ಸಂತೋಷಿಸಿದರು. Amen. Your enemy will be happy of your deliverance. ಆಮೇನ್ ನಿಮ್ಮ ಶತ್ರು ನೀವು ಅವರಿಂದ ದೂರವಾಗುವಾಗ ಅವರಿಗೆ ಸಂತೋಷವಾಗುತ್ತೆ. When you only look to him, he and his, God turns things very shocking, very very awesome. It will blow our mind.
ಆಮೇಲೆ ದೇವರನ್ನೇ ನೋಡುವವರು, ದೇವರ ಕಾರ್ಯಗಳನ್ನೇ ಹುಡುಕುವಂತವರು, ಅವರ ಜೀವನದಲ್ಲಿ ದೇವರು ಮಾಡುವಂತದೆಲ್ಲ ಆಶ್ಚರ್ಯಕರವಾಗಿರುವಂತ ಕಾರ್ಯ. Verse 43. So he brought his people out of Egypt with joy. ಆಮೇನ್ ಆ ಪ್ರಕಾರವಾಗಿ 43ನೇ ವಾಕ್ಯದಲ್ಲಿ ನೋಡುವಾಗ ತನ್ನ ಪ್ರಜೆಯು ಉಲ್ಲಾಸದಿಂದಲೂ ತಾನು ಆರಿಸಿಕೊಂಡವರು ಉತ್ಸಾಹ ಧ್ವನಿಯಿಂದಲೂ ಹೊರಗೆ ಬರುವಂತೆ ಮಾಡಿದನು. See, his people are also filled with joy, and their enemies also filled with joy. ಅಲ್ಲಿ ನಾವು ನೋಡ್ಬೇಕಾದ್ರೆ ಆಮೇಲೆ ತನ್ನ ಜನರು ಕೂಡ ಅವರು ಸಂತೋಷವಾಗಿದ್ದಾರೆ, ಅದೇ ಪ್ರಕಾರ ಶತ್ರು ಕೂಡ ಅವರನ್ನ ನೋಡಿ ಹೆದರಿಕೆಯಿಂದ ಇದ್ರು, ಈಗ ಅವರು ಕೂಡ ಸಂತೋಷವಾದ್ರು. See, when God delivers you, ದೇವರು ನಿಮ್ಮನ್ನ ಬಿಡುಗಡೆ ಮಾಡುವಾಗ he is not delivering you for abundance, he delivers you with abundance. ಆಮೇನ್ ಆಶೀರ್ವಾದಕ್ಕೋಸ್ಕರ ನಿಮ್ಮನ್ನ ಬಿಡುಗಡೆ ಮಾಡೋನಲ್ಲ, ಆಶೀರ್ವಾದ ಕೊಡೋದಕ್ಕಾಗಿಯೇ ನಿಮ್ಮನ್ನ ಬಿಡುಗಡೆ ಮಾಡುವವನಾಗಿದ್ದಾನೆ. ನಿಮ್ಮನ್ನ ತುಂಬಿಸೋದಕ್ಕಾಗಿ ನಿಮ್ಮನ್ನ ಬಿಡಿಸ್ಕೊಂಡ್ ಬರಲ್ಲ, ನಿಮ್ಮನ್ನ ತುಂಬಿಸಿನೇ ಬಿಡಿಸ್ತಾನೆ. Praise the Lord. You know, when God brought Israel people out, he did not bring them out with empty handed, they were full. ಆಮೇನ್ ಅಲ್ಲಿಂದ ಇಸ್ರಾಯೇಲ್ ಜನರನ್ನ ಹೊರಗೆ ಕರ್ಕೊಂಡು ಬಂದಾಗ ಅವರನ್ನ ಎಲ್ಲ ರೀತಿಯಾದಂತ ಆಮೇನ್ ಆಶೀರ್ವಾದವನ್ನ ಕೊಟ್ಟು ಅಲ್ಲಿಂದ ಹೊರಗೆ ತಂದನು. When you go to choose a car, they say fully loaded. Fully loaded. When you go to see a car, no, they say fully loaded. That means every option, everything is there. ಆಮೇಲೆ ಒಂದು ಕಾರ್ ತಗೊಂಡ್ಬೇಕಾದ್ರೆ ಫುಲ್ಲಿ ಲೋಡೆಡ್ ಎಂಬುದಾಗಿ ಹೇಳುವ ಹಾಗೆ ಅದಕ್ಕೆ ಬೇಕಾಗಿರುವಂತ ಎಲ್ಲ ಕಾರ್ಯಗಳು ಅದರಲ್ಲಿ ಇದೆ ಎಂಬುದಾಗಿ. So NLT, New Living Translation, says in verse 37, the Lord brought his people out of Egypt loaded with silver and gold. ಆಮೇನ್ ಇಸ್ರಾಯೇಲ್ ಜನರನ್ನ ಬೆಳ್ಳಿ ಬಂಗಾರಗಳ ಸಹಿತವಾಗಿ ಹೊರಗೆ ಬರಮಾಡಿದನು ಎಂಬುದಾಗಿ ನೋಡ್ತೇವೆ. So they were fully loaded. ಈಗ ಅವರು ಬಹಳ ಸಂಪನ್ನರಾಗಿದ್ದಾರೆ, fully loaded. ಅವರಿಗೆ ಬೇಕಾದವುಗಳೆಲ್ಲವೂ ಆಯಿತು. The church is fully loaded. ಆಮೇಲೆ ಸಭೆಗೆ ಎಲ್ಲ ಬೇಕಾಗಿರುವಂತದ್ದೆಲ್ಲವೂ ಸಿಕ್ಕಿದೆ. Individuals are fully loaded. ಆಮೇಲೆ ಒಬ್ಬೊಬ್ಬರು ಕುಟುಂಬದವರು ಎಲ್ಲರೂ ಕೂಡ ತುಂಬಿಸಿಕೊಂಡವರಾಗಿದ್ದಾರೆ. Their families are fully loaded. ಆಮೇಲೆ ಅವರ ಕುಟುಂಬಗಳೆಲ್ಲವೂ ಆಶೀರ್ವಾದದಿಂದ ತುಂಬಿದವರಾಗಿದ್ದಾರೆ. Because the Psalms look to him. ಕಾರಣ ಕೀರ್ತನೆಗಾರನು ದೇವರನ್ನೇ ನೋಡಿದನು. He is always talking about his work, not our work. ಆತನು ಯಾವಾಗಲೂ ಮಾತನಾಡುವಂತದ್ದು ಆಮೇಲೆ ದೇವರ ಕೆಲಸಗಳನ್ನ, ನಮ್ಮ ಕೆಲಸಗಳನ್ನಲ್ಲ. He is talking about not our faithfulness, his faithfulness. ಆಮೇಲೆ ಆತನು ಮಾತನಾಡುವಂತದ್ದು ಆತನು ಮಾಡಿದಂತ ಕಾರ್ಯಗಳನ್ನಲ್ಲ, ದೇವರು ಮಾಡುವಂತ ಒಳ್ಳೆ ಕಾರ್ಯಗಳನ್ನ ಮಾತ್ರ. So they are singing about his faithfulness and about his powerful and wonderful deeds. ಆಮೇಲೆ ದೇವರು ಮಾಡಿದಂತ ಅದ್ಭುತ ಕ್ರಿಯೆಗಳನ್ನ ಆಮೇಲೆ ವರ್ಣಿಸುತ್ತಾ ಹಾಡುಗಳನ್ನ ಹಾಡಿ ಆ ಪ್ರಕಾರವಾಗಿ ಅವರು ಆನಂದ ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. Every time you sing something about God, it is always victorious. ಆಮೇಲೆ ದೇವರಿಗೋಸ್ಕರ ನೀನು ಹಾಡುವಾಗ ಅದೊಂದು ಜಯಕರವಾಗಿರುವಂತ ಸನ್ನಿವೇಶ. When you look to him and sing song, it will make you happy, and those people who hears that, they will also be happy. ಆಮೇಲೆ ದೇವರನ್ನೇ ನೋಡಿ ನೀನು ಹಾಡುವಾಗ ನಿನಗೂ ಸಂತೋಷ ಸಿಗುವಂತದಾಗಿದೆ. ಆಮೇಲೆ ನಿನ್ನ ಹಾಡನ್ನ ಕೇಳುವವರು ಕೂಡ ದೇವರು ಸಂತೋಷವನ್ನ ಕೊಡುವವನಾಗಿರ್ತಾನೆ. When you think about your situation and your condition, when you sing, it will be a song of cry, and you also cry, and those who hear that, they will also cry. ನೀನು ನಿನ್ನ ಅವಸ್ಥೆಗಳನ್ನೇ ಚಿಂತಿಸಿ ನೀನು ಹಾಡುವಾಗ ನೀನು ಅಳುವವನಾಗಿರ್ತೀಯ, ನಿನ್ನ ಅವಸ್ಥೆಯನ್ನ ಕಾಣುವವರು ಅವರು ಅಳುವವರಾಗಿರ್ತಾರೆ. And the last verse says in this chapter, it's in this psalm says, all this God has done this so that we may obey him. ಆಮೇಲೆ ಅದರ ಕೊನೆಯ ವಾಕ್ಯ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಅವರು ತನ್ನ ವಿಧಿಗಳನ್ನು ಕೈಗೊಂಡು ತನ್ನ ಧರ್ಮಶಾಸ್ತ್ರವನ್ನು ಅನುಸರಿಸಬೇಕೆಂಬುದೇ ಆತನ ಉದ್ದೇಶ. Church, this is God's expectation. ಆಮೇಲೆ ಸಭೆಯೇ ದೇವರು ನಮ್ಮಿಂದ ಬಯಸುವಂತ ಒಂದು ಕಾರ್ಯ ಇದಾಗಿದೆ. Singing is good. ಹಾಡುವಂತದ್ದು ಒಳ್ಳೆದಾಗಿದೆ. Praising is good. ಆಮೇಲೆ ದೇವರನ್ನು ಸ್ತುತಿಸುವಂತದ್ದು ಒಳ್ಳೆದಾಗಿದೆ. Glorifying God is good. ಆಮೇಲೆ ದೇವರನ್ನ ಮಹಿಮೆಪಡಿಸುವಂತದ್ದು ಒಳ್ಳೆದಾಗಿದೆ. But let it not be for half an hour and 1 hour. Let that be your life. ಆಮೇಲೆ ಒಂದು ಅರ್ಧ ಗಂಟೆ ಕಾಲ 1 ಗಂಟೆ ಕಾಲ ಮಾತ್ರ ಆ ಒಂದು ಸ್ತುತಿಸುವಂತದ್ದು ಮಾತ್ರವಾಗಿರದೆ ಅದು ನಿಮ್ಮ ಜೀವಿತ ಆರಾಧನೆಯಾಗಿ ಮಾರ್ಪಡಲಿ. Shall we close our eyes this morning? ಈ ಸಮಯ ನಮ್ಮನ್ನೇ ನಾವು ದೇವರ ಕರೆಯಲ್ಲಿ ಒಪ್ಪಿಸೋಣ. Let's close our eyes. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. Our God is a good God. ನಮ್ಮ ದೇವರು ಒಳ್ಳೆಯ ದೇವರು. See, last 16 years the Lord protected us. He made us grow. He made us a blessing to nations and people around. It is the faithfulness of God. Adu devara dayeagide. It is the faithfulness of God. So we celebrate him. We are not celebrating the victory, we are celebrating him. ನಾವು ದೇವರಲ್ಲಿ ಆನಂದ ಪಡ್ತಾ ಇದ್ದೇವೆ, ದೇವರು ಮಾಡಿದಂತ ಕೊಟ್ಟಂತ ಜಯದಲ್ಲ.
we are not celebrating in what we have. We are ನಮಗೆ- celebrating about God's faithfulness. ನಮಗೆ ಇರುವಂತದ್ರಲ್ಲಿ ನಮಗೆ ಸಿಕ್ಕಿದಂತ ವಿಷಯಗಳಲ್ಲಿ ನಾವು ಆನಂದ ಪಡದೆ ದೇವರಲ್ಲೇ ನಾವು ಆನಂದ ಪಡುವವರಾಗಿದ್ದೇವೆ. This morning, ಈ ಬೆಳಗಿನ ಜಾವದಲ್ಲಿ God is changing and turning things around for you. ದೇವರು ಕೆಲವು ಕಾರ್ಯಗಳನ್ನ ನಿನಗೋಸ್ಕರ ಮಾರ್ಪಡಿಸುವವನಾಗಿದ್ದಾನೆ, ಬದಲಾಯಿಸುವವನಾಗಿದ್ದಾನೆ. Let's close our eyes and we are ಸಮಯ going to pray ನಮ್ಮ together. ಕಣ್ಣುಗಳನ್ನ ಮುಚ್ಚಿ, Dear Father, in Jesus' mighty name, we pray for all those people who are watching us online, and we are praying for all those people who are in this chapel. We pray that you may release abundance, that you may release your grace, that you may release your goodness and favor even in time of famine. Lord, thank you for ministering to them. Thank you for talking to them. Thank you for opening up your counsel so that they may grasp the things God spoke to them deeply in their heart. Thank you for hearing our prayer. We pray that this psalm, as we read, as we continue to read, minister to us and bless us, empower us, strengthen our souls so that we may be blessed and be a blessing to nations. In Jesus' mighty name we pray. And the church said, Amen, amen, amen. May God bless you. May God bless you.